ಮಗಳ ಕಾಳು ಕಾಲಿಕಾ ಮಾತೆ ಲೇ ಕುಂಟ ಕಾಳಿ ಅಲ್ಲ ಎಷ್ಟು ಒದರಿದ್ರು ಹೊರಗೆ ಬರುವಾಳಲ್ಲ ನನ್ನ ಮಗಳು. ಬಹುಶಃ ಒಳಗೆ ಡಾಕ್ಟರ್ ಏನು ಕಲ್ಸಾಕತ್ತನ ಕನುತ್ತ ಇರ್ತಾವಲ್ರಿ. ಯಾರಿಗೆ ಯಾವ ಔಷಧ ಹಾಕಬೇಕು ಬಾಟ್ಲಾಗ ಹಾಕಿ 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 ತೋರ್ಸಾಕತ್ತಿರ್ಬೇಕು. ಅಲ್ಲ ಈ ಡಾಕ್ಟರ್ ನನ್ನ ಮಗಳನ್ನ ಮುಂದೆ ಮಾಡ್ಕೊಂತಾನಲ್ಲ ಮುಂದೆ ಮಾಡ್ಕೊಂತಲ್ಲ ಹಿಂಗೆ ಮುಂದ ಹಾಕೊಂತಾನ ನಡೆದನಲ್ಲ. ಹಿಂಗಾದ್ರ ನಮ್ಮ ಮಗಳ ಗತಿ ಹೆಂಗ ಅಂತ. ಆದ್ರೆ ನನ್ನ ಮಗಳ ಪಾಡ್ರಿ ಮತ್ತ. ಯಾಕಂದ್ರ ಮುದುಕರಾಗಿ ನಾವೋ ಒಂದು ನಮೂನೆ ಹರ್ಯಾಡಕತ್ತೇವಿ. ಪಾಪ ಸಣ್ಣ ಹುಡುಗಿ ಹರೇಕ ಬಂದರು ತನ್ನ ಮನಸ್ಸು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಾಳಂದನಾಗ ಬಹಳ ಚಲೋ ಆದ್ರೆ ಅವನವನು ಯಾರಿಗ್ ಗೊತ್ತ್ರಿ ಏನ್ ಹಿಡಿತದಾಗ ಇಟ್ಕೊಂಡಾಳು ಏನ್ ತಡ್ಲ ಬಿಟ್ಟಾಳು ಆ ಭಗವಂತಗ ಗೊತ್ತ. ಹೊರಗ ಸಾಯಿಬ್ರ ಅಲ್ಲ ಈ ನಮ್ಮನೆ ಕುಂತ್ರ ಹೆಂಗ್ರಿ ಮಾಡೋದು ನಿಮಗ? ಒಂದ್ ಸ್ವಲ್ಪ ಎದ್ದು ಬರ್ಲ ಮಾಡ್ತೀನಂತ. ತಂಗಿ ಇದು ಪೇಷಂಟ್ ಅಲ್ಲ ಯವ್ವ ಒನಸುಂಟಿ. ಅಪ್ಪಾಜಿ ನೀನ ಏನ ನೀನು ಒಂದ್ ಸ್ವಲ್ಪ ಬಾಯಿ ಬಿಗಿ ಮಾಡ್ಕೊಂಡ್ ಕುಂದ್ರಂಗಿಲ್ಲನ? ಯಾವ್ದೋ ಇದು ತಗಲ್ ಬಂದ್ ಕೂತೈತಿ ಸುಚ್ಚೆ ಬಿಡ್ತಿದ್ದೆ ನಾನು. ಅಂತೂ ಗುಂಗ ಭಾಳ ಮಂಗ್ಯಾನ ಮಾಡ್ದಂಗ ಕಂತೈತಲ್ಲ ಯವ್ವ. ಯಪ್ಪ ಗುಂಗ ಮಂಗ್ಯ ನಾಡ್ಸೋಂಗ ಇನ್ನ ಬಂದಿಲ್ಲಪ್ಪ. ನಿನ್ನ ಮಗಳ ತಲ್ಲಿ ಅಷ್ಟೇನು ಕೆಟ್ಟಿಲ್ಲ, ಸುದ್ದ ಐತಿ. ಅಲ್ಲ ತಂಗಿ ಅಲ್ಲವ ಮಗಳ ಎಷ್ಟು ದಿವಸ ಆತ ನೀ ಈ ದವಾಖಾನ್ಯಾಗ ಇರ್ಲಾಕತ್ತಿ. ಆ ಡಾಕ್ಟರ್ ನಿನ್ನ ಸುಮ್ಮನೆ ಬಿಟ್ಟಾನೇನ? ಮತ್ ಇನ್ನೇನ್ ಮಾಡ್ತಾನ? ತುಚ್ಚಾಕ ಕಲಿಸ್ತೀನಂತೂ ನನ್ನ ಗಲ್ಲ ಹಿಡಿಯೋದು ನಿನ್ನ ತುಟಿ ಹಿಡಿಯೋದು ಏನ್ ಕೈನಾರ ಹುಚ್ಚರಂಗ ಮಾತಾಡ್ತಾನ ತಂಗಿ. ಗಲ್ಲ ತುಟಿ ಅಷ್ಟ ಯಾಕ ಯಪ್ಪ? ಮತ್ತೇನ್ ಹಿಡಿತಾನ ನಿಮ್ಮ ಅವನ? ನೀನವ್ನ ಕೈ ಹಿಡಿದು ತಿರ್ವೇಡಿ ಕುಣಿಸ್ತಾನ. ಮತ್ ಇನ್ನೇನ್ ಮಾಡ್ತಾನ? ಮತ್ತ ನೀ ಹೆಂಗ ಮಾಡ್ಬೇಕಂತ ಮಾಡಿಯ ನನ್ನ ತಾಯಿ ಮಗಳ? ಅವಾಗ ನಾ ಯಾಕೆ ಸುಮ್ನೆ ಇರ್ಲಿಪ್ಪ? ಸುಮ್ನೆ ಇರ್ಬೇಕಾಗೈತಿ. ಯಾಕಂದ್ರ ಮದುವೆ ಆಗಿಲ್ಲಲ್ಲ, ಮದುವೆ ಆಗೋತನ ಮನಸ್ನ್ಯಾಗ ಮರುಗುರ್ ರೋಗ ಚಲೋ ಅಲ್ಲಪ್ಪ. ಸುಮ್ನೆ ಇರ್ಬೇಕಾಗೈತಿ. ತುಟಿ ಹೆಚ್ಚಿದ್ರೆ ಹೆಚ್ಕೋಸ್ಬೇಕ, ಮೈಕೈ ಹಿಡಿದ್ರೆ ಹೆಚ್ಕೋಬೇಕ, ಕುಣಿದ್ರೆ ಕುಣಬೇಕ. ಮತ್ತ ಇನ್ನು ಎಂದ ನಿನ್ನ ಮದುವೆ ಆಗ್ತಾನಂತ ತಂಗಿ ಡಾಕ್ಟರ್. ಇನ್ನು 2 ಹಡದ್ಮೇಲೆ ಮತ್ತ ನೀ ಹೆಂಗ ಮಾಡ್ಬೇಕಂತ ಮಾಡಿಯ ನನ್ನ ತಾಯಿ? ಬಂದೈತಿಯಪ್ಪ ಆ ಕಾಲ ಬಂದೈತಿ. ಆ ಕಾಳ ನನ್ನ ಮಗನ ಡಾಕ್ಟರ್ನ ಒಂದ್ ಗತಿ ಕಾಣಿಸಲಾರ್ದ ಬಿಡು ಮಗಳ ಅಲ್ಲಿಪ್ಪ. ನಾನು ಆ ಟೈಮ್ ಅಂತ ಕಾಣಕತ್ತೀನಿ. ಅದ ಈಗ ಸಮೀಪ ಬಂದೈತಿ. ಅವಂಗ ಮಣ್ಣು ಕೊಟ್ಟ ನಂದು ಮುಂದಿನ ತಗದ ನೋಡಕಂತ ಯಪ್ಪ. ಮತ್ತೇನ್ ಮುಗಿಯಪ್ಪ ಬಹು ದಿನಕ್ಕೆ ಆಸ್ಪತ್ರೆಗೆ ಬಂದಲ್ಲ? ಏನ್ ಬೇಲಿ ಬಂದಿದೀಯೋ ಅಥವಾ ನಾಯೇನು ಬಂದಲ್ಲಿ ಬಿಡ್ರಿಯಪ್ಪ. ನಿಮ್ ಶಾನ್ಯತನ ಮುಗುಣ ಅಂತಿದ್ವಿ ಕೈಯಾಗ ಸಿಕ್ಕ ನನ್ನ ಮಗಳು ಮತ್ತೆಷ್ಟು ಮುಂದೆ ಬಂದಾಳಂತ ನೋಡಾಕ್ ಬಂದೇನ್ರಿ ಅಪ್ಪ. ಏನ್ ಮಾಡೋದು ಮುರಿಯ? ನಿನ್ನ ಮಗಳನ್ನ ಮುಂದೆ ತರ್ಬೇಕಂತ ನಾನು ಬಹಳ ಪ್ರಯತ್ನ ಮಾಡಾಕತ್ತೀನಿ. ಆದ್ರ ಮುಂದೆ ಬರಾಕ ನೆಟ್ಟಾಗ ಮನಸ್ಸ ಮಾಡವಾಳು ನಿನ್ನ ಮಗಳ. ಬಿಡೆಯಪ್ಪ ಮನಸ್ ಮಾಡ್ಲಾರ್ದ ಗಲ್ಲ ಹಿಚ್ಕಿದ್ನ್ಯಾ, ತುಟಿ ಹಿಚ್ಕಿದ್ನ್ಯಾ. ಅಲ್ರಿ ಡಾಕ್ಟರ್ ನಾ ಹೆಂಗ್ ಹಿಚ್ಕೊಂದಿನ್ ಹೇಳ್ರಿ ನೋಡೋಣ ಮತ್ತ. ಕಾಳು ನಿಮ್ಮ ತಂದೆಯವ್ರನ್ನ ಒಳಗೆ ಕೂಡಲೇ ಹೇಳು. ನಿನ್ನ ಹತ್ರ ಸ್ವಲ್ಪ ಕೆಲಸವಿದೆ. ಒಳಗ ಕುಂತೇನ್ ತಗೊಳ್ರಿಯಪ್ಪ. ನಿಮ್ ಕೆಲ್ಸಕ್ಕೂ ನಾ ಎಂದು ಅಡ್ಡ ಬರಂಗಿಲ್ರಿ. ಒಳಗ ಕಾಳು ಇನ್ನು 3 ತಿಂಗಳಲ್ಲಿ ನಾನು ನಿನ್ನನ್ನು ಮದುವೆ ಆಗುತ್ತೇನೆ. ಹೆದರಬೇಡ. ಮನ ಬಿಚ್ಚಿ ನಿನ್ನ ದೇಹ ಸುಖವನ್ನು ನನಗೆ ಅರ್ಪಿಸುವಿಯಾ? ಡಾಕ್ಟರ್ ಸಾಹೇಬ್ರ ಅಲ್ರಿ ಇನ್ನ ಇಷ್ಟ ದಿವ್ಸ ತಡ್ಕೊಂಡಿರೋ 3 ತಿಂಗಳು ಬರ್ರಿ ಅಲ್ಲಿ ತನಕ ತಡ್ಕೊಡ್ಲಿಲ್ಲ ಸ್ವಲ್ಪ. ಕಾಳು
ಕೈಯಲ್ಲಿ ಹಣ್ಣು ಹಿಡಿದುಕೊಂಡು ಬಾಯಿಯಲ್ಲಿ ಹಾಕದೆ ಕುಳಿತರೆ ಹೇಗೆ ತಾಳು? ಅಯ್ಯ ಹಣ್ಣು ಕಸಕೈತ್ರಿ ಅದ ಹಣ್ಣಾದ ಮೇಲೆ ತಿನ್ನುವಂತ್ರಿ. ಅಲ್ಲಿವರೆಗೆ ಬಾಯಿಗೆ ಅಯ್ಯೋ ಇದನ್ ಮಾಡಂತೀರ ಬೇಕಾದಂಗ್ರಿ ಅವನವನು ಬೆಳತನ ಕೈ ಹಿಡಿದುಕೊಂಡಿ ಅಂದ್ರ ಕುಣಿತೇನ್ರಿ. ಇದಷ್ಟ ಮಾಡೋದ್ರಿ. ಹಾ ತೆಕ್ಕಿ ಬಡದ ನೋ ಡಾಕ್ಟರ. ಲೇ ಲೇ ಮುತ್ತೂರು ಮುರುಗೆ ಎಲ್ಲದಿಯೋ ಮಗನ ಮುತ್ತೂರು ಮುರುಗೆ. ಇಲ್ಲೇದಿನೋ ಮಗನ ಹೊಯ್ಕೋದ್ಯಾಳ. ಇಲ್ಲೇ ಇದ್ದು ಸುಮ್ನದಿಯಾ? ಮತ್ತೇನ್ ಮಾಡಂದು? ನಿನ್ನ ಮಗಳನ್ ತೆಕ್ಕಿ ಬಡದ ನೋ ಡಾಕ್ಟರ. ಏನ ತಪ್ಪಾತೋ ಮಗನ ಬಡದ್ರ? ಏನ್ ತಪ್ಪಾತು? ಮತ್ತ ನಿನ್ನ ಮಗಳನ್ನ ನನ್ನ ಸಲುವಾಗಿ ಇಟ್ಟಿಯಲ್ಲಿ. ಯಾರು ಹೇಳ್ತಾರ್ರಿ? ಯಾರು ಹೇಳ್ತಾರ? ನಾ ಹೇಳ್ತೀನಿ. ನೀ ಬೇಕಾದ ಹೇಳ್ತಿ ಮಗನ. ಅಲ್ಲೋ ನನ್ನ ಮಗಳನ್ನ ಈ ಡಾಕ್ಟರ್ಗ ಕೊಟ್ಟು ಮದ್ವಿ ಮಾಡವ್ರನ್ಲೇ ಎಬ್ಬರ್ತಿ ಅಂತ ಹೇಳಿ ಅವ್ರು ತೆಕ್ಕೆ ಬಡದಾರ. ಹಂಗಂದ್ರ ನನಗೇನ ಕೊಡಂಗಿಲ್ಲ ನಿನ್ನ ಮಗಳನ್ನ? ಅಲ್ಲೋ ಮಗನ, ಎಲ್ಲರಿಗೂ ಕೊಡಾಕಾದೇನು ಬಾಳೆಹಣ್ಣು ಮಗನ. ಡಾರ್ಲಿಂಗ್ ಎಲ್ಲಿ ಹೋದ್ರಿ? ನೀವೇ ಕೈ ಬಿಟ್ಟು ದೂರ ನಿಂತಿದ್ರಿ, ಕೈ ಹಿಡ್ಕೊಳ್ರಿ. ಅಲ್ಲಿ ಆಲಂಗಿಸಿ ಆನಂದದ ಅಲೆಯಲ್ಲಿ ಆಡೋಣ ಬಾ ಕಾಳು. ಅಯ್ಯೋ ಗಲ್ಲ ಹಿಡಿತಾನೋ ಮುಲ್ಲ. ಬೆಲ್ಲನು ಕೊಡ್ತಾನ ಮಗನ, ಅವ್ ಬೆಲ್ಲನು ಕೊಡ್ತಾನ. ನೀ ಏನ್ ಮಾಡವದಿ? ಮೇಡಮ್ ಮಾರ. ಅಪ್ಪಾಜಿಯವ್ರಿ ಅಲ್ಲ ಮುರುಗ್ಯಾ, ನನಗ ಎಲ್ಲ ಕೊಡ್ತೀನಿ ಅಂತ ಹೇಳಿದಲ್ಲ. ನಾ ಊರೆಲ್ಲ ಹೊಯ್ಕೊಂಡ ಜನ ಕೂಡ್ಸಿ ಇಲ್ಲಿವರೆಗೂ ನಾ ಕೊಟ್ಟ ರೊಕ್ಕ ಎಲ್ಲ ವಸೂಲಿ ಮಾಡ್ತೇನೆ. ಮಗನ ಮಾಡ. ಎಷ್ಟು ಹಣ ಕೊಡಬೇಕಾಗಿದೆ ಡಾರ್ಲಿಂಗ್? ಬಾಳೆನಿಲ್ರಿ ಡಾಕ್ಟರ್. ಹೆಂಗ್ ಹೇಳಿಯಪ್ಪ, ನಮ್ಮ ಅಪ್ಪಗೆ ಗೊತ್ತು ನೋಡ್ರಿ ಅದು ಸಾಹೇಬ್ರ. ಇದ್ದಷ್ಟು ಕೊಡೋ ಮುರುಗ್ಯಂಗ್. ಬಾಳೆ ಸಂಜೆ ಈಗ ಹೆಂಗ ಮಾಡಿ ಡಾರ್ಲಿಂಗ್ ಕೊಡ್ತೀನಿ. ಸಸ್ತಾದಾಗ ಇವ್ರು ಎಷ್ಟು ಹಣ ಕೊಡಬೇಕಾಗಿದೆ ಡಾರ್ಲಿಂಗ್? ಅದು ಅಪ್ಪನಿಗೆ ಗೊತ್ತು ಡಾರ್ಲಿಂಗ್. ಬಾಳೆನಿಲ್ರಿ ಡಾಕ್ಟರ್. ಹೆಂಗ ಇದ್ದಷ್ಟು ಕೊಡೋ ಪಟ್ಟಿಂಗ. ಪಟ್ಟಿನ ತಂದಿನ ತಡಿ ಹೇಳ್ತೀನಿ. ಸಾಟ್ ಸಾಟ್ ಹೇಳ ಮಗನ. ಪಟ್ಟ ಪಟ್ಟ ಕೊಡ್ತೇನೆ. ಅಲ್ಲೋ ನೋಡ,
ನಿನ್ನ ಮಗಳ ಹುಟ್ಟಿದಾಗ ಜಿಲೇಬಿಗಂತ 20 ರೂಪಾಯಿ ತಗೊಂಡು ಹೋದೆ. ಆಮೇಲೆ ಅವಳಿಗೆ ಅಂಗಿ ಟೊಪ್ಪಿಗೆ ಅಂತ 30 ರೂಪಾಯಿ ತಗೊಂಡು ಹೋದೆ. ಆಮೇಲೆ ಆಕಿಗೆ ಹೆಸರು ಇಡಾಕಂತ 60 ರೂಪಾಯಿ ತಗೊಂಡು ಹೋದೆ. ಮುಂದೆ ಮನ್ನಿ 5 ಮನುಷ್ಯಾಳ ಆಗ್ಯಾಳ ಅಂತೇಳಿ 600 ರೂಪಾಯಿ ತಗೊಂಡು ಹೋದೆ. ಪಟ್ನ ಕೊಡು ಮಗನ. ಎಲ್ಲ ಬರೋಬರ್ ಇದಾವು. ಹೇಳಿ ಮಗ, ಇನ್ನು ಸಟ್ಟ ಹೋಗು, ಸಟ್ಟ ಹೋಗಿಲ್ಲ ಅವ್ರಿಗೆ ತಡ ಮಾಡಬೇಡ. ಹೊಕ್ಕಿನೇ ಎಷ್ಟು ದುಡ್ಡನ್ಯಾಗ ರತಿ ಅಂತ ಹೆಣ್ಣು ತಂದು ಬಾಳೆ ಮಾಡಿ ತೋರಿಸ್ತೀನಿ. ಹಾ ಗೊತ್ತಾ, ಬರ್ತೀನಿ. ಒಂದ್ ಹೇಳೋದು ಮಾರ್ತೀನ್ರಿ ಮುರುಗ್ಯಾ, ಈ ಸೆಕೆಂಡ್ ಹ್ಯಾಂಡ್ ಯಾರಿಗ್ ಬೇಕಲೆ? ಡಾಕ್ಟರ್ ಸಾಹೇಬ್ರ, ಇವ್ ಮಗ ಸೆಕೆಂಡ್ ಹ್ಯಾಂಡ್ ಅಂತ ಅಂದೋದು ನೋಡ್ರಿ. ಸೆಕೆಂಡ್ ಹ್ಯಾಂಡ್ ಅಂದ್ರೆ ಹಿಂದಿ ವಾಪರ್ಸಿದ ವಸ್ತುವಿಗೆ ಸೆಕೆಂಡ್ ಹ್ಯಾಂಡ್ ಅಂತಾರ್ಲಿ. ಅಂದ್ರೆ ಈಗ ನನ್ನ ಮಗಳು ಸೆಕೆಂಡ್ ಹ್ಯಾಂಡ್ ಏನ್ರಿ? ಅಲ್ಲಯ್ಯಪ್ಪ, ಇವ್ರ ಕಡೆ ನಾ ಅದೇನಿದ್ರೆ ನಾ ಸೆಕೆಂಡ್ ಹ್ಯಾಂಡ್ ಇಲ್ಲ ಬಿಡ. ಅವನು ನಮ್ಮ ಮಗ ಏನಂತ ಹೋದ, ನೀ ಯಾಕೆ ತಲೆಗೆ ತಗೊಂತಿ ಅಂತ ನಮ್ಮ ಸಾಯಿ ಬರದಾರಲ್ಲ, ನನ್ನ ಮದುವೆ ಅಕ್ಕಾರ, ನೀ ಟೆನ್ಷನ್ ತಗೋಬೇಡ, ನೀ ಹೋಗಿ ಬಾ. ಹಾ ಕಾಳು, ಹಾ ನಾನು ಬೇಗ ಆಸ್ಪತ್ರೆಗೆ ಹೋಗಬೇಕಾಗಿದೆ. ಹಾಟ್ ನಿಂದ ಕಾಫಿ ಕುಡಿಸ್ತೀನಿ, ನೀವು ಕುಡಿದು ಮನೆಗೆ ಹೋರಿ. ನಾನು ರುದ್ರೇಶನ ಮನೆಗೆ ಕೆಲಸಿದೆ, ನಾನೀಗ ಅರ್ಜೆಂಟ್ ಹೋಗಬೇಕಾಗಿದೆ. ನಡಿ ನಡಿಯಪ್ಪ, ಹಂಗಂದ್ರೆ ಹೋಗೋಣ. ನಮಸ್ಕಾರ ರೀ ರುದ್ರೇಶ್ ಸಾವ್ಕಾರ. ಮತ್ತೇನೋ ಕಾಡೇಶಿ ಸಾವ್ಕಾರ, ನಮ್ದೊಂದು ಕೆಲಸ ಇತ್ರಿ ನಿಮ್ಮ ಹತ್ರ. ನನ್ನ ಹತ್ತಿರ ನಿಂದೇನು ಕೆಲಸ? ಒಂದು ಗುಟ್ಟಿನ ವಿಷಯ ಐತ್ರಿ ಸಾವ್ಕಾರ. ಅದು ನೀವು ಕೇಳಿದ್ರ ಅಂದ್ರ ನೀವು ಪಿತ್ತ ನೆತ್ತಿಗೆ ಇರ್ತೈತಿ ನೋಡ್ರಿ. ಗುಟ್ಟಿನ ವಿಷಯ ಏನದು? ಅಲ್ರಿ, ಹೇಳಿದ್ರ ನಿಮ್ಮ ತಲಿನ ಸಿಡ್ಕೊಂಡಂಗ ಆಕೈತಿ ನೋಡ್ರಿ. ಕಾಡೇಶಿ, ಒಗಟಿನ ಮಾಲೆ ಬಿಟ್ಟು ವಿಷಯ ಏನೆನ್ನುವುದು ನೇರವಾಗಿ ಹೇಳು. ಬೇಲಿನ ಎದ್ದ ಹೊಲ ಮೇದಂಗ ಆತಲ್ರಿ ಸಾವ್ಕಾರ ನಿಮ್ಮ ಹೆಂಡತಿಯ ವಿಷಯ. ಕಾಡೇಶಿ, ಎಚ್ಚರದಿಂದ ಮಾತನಾಡು ನನ್ನ ಹೆಂಡತಿಯ ವಿಷಯದಲ್ಲಿ. ನಾ ಎಚ್ಚರದಿಂದ ಇದೇನ್ರಿ ಸಾವ್ಕಾರ. ನೀವ ಎಚ್ಚರ ತಪ್ಪೀರಿ ಅಂತ ನಿಮ್ಮ ಹೆಂಡತಿ ಡಾಕ್ಟರ್ ಉದ್ದೇಶನ ತೆಕ್ಕಿ ಬಡದ ಕೋತಿ ನನ್ನ ಮಗನೇ, ನಿನ್ನ 2 ಕಣ್ಣುಗಳನ್ನು ಕಿತ್ತ ಹಾಕ್ಯನು. ಎಚ್ಚರದಿಂದ ಮಾತನಾಡು. ನಾನ್ ಎಚ್ಚರದಿಂದ ಇದೇನ್ರಿ, ನೀವ ಎಚ್ಚರ ತಪ್ಪಿರ್ರಿ. ನಿಮ್ಮ ಹೆಂಡತಿ ನಿಮ್ಮ ಕಣ್ಣು ತೆಪ್ಸಿ ಡಾಕ್ಟರ್ ಉದ್ದೇಶನ ಭೇಟಿಯಾಗಿ ಬರಕತ್ತಾಳ. ಕಾಡೇಶಿ, ನೀನೀಗ ನುಡಿತಿರುವುದು ಯಾರ ಎದುರಿಗೆ ಗೊತ್ತೇನು? ಗೊತ್ತು ಸಾವುಕಾರ್ರೇ, ಗೊತ್ತು. ತನಗೆ ನೀಗಲಾರದ ತನ್ನ ಹೆಂಡತಿಯನ್ನ ಡಾಕ್ಟರ್ ಉದ್ದೇಶನಿಗೆ ಒಪ್ಪಿಸಿದ ರುದ್ರೇಶನಿಗೆ ಹಲ್ಲು ಉದುರಿಸಿ ಬಿಟ್ಟನು ಮಗನೇ. ನನ್ನ ಹೆಂಡತಿಗೆ ಹೊಲಸು ನುಡಿದೆಯಾದರೆ ನಾ ಉದುರಿಸಬೇಕಾದವ್ರು ಹಲ್ಲು ಉದುರಿಸ್ರಿ ಸಾವುಕಾರ. ಒಂದು ವೇಳೆ ನೀನು ಹೇಳುತ್ತಿರುವುದು ಈ ವಿಷಯ ಸುಳ್ಳಾದರೆ? ಡಾಕ್ಟರ್ ಸಾಹೇಬ್ರ, ಸಾವುಕಾರ ನೋಡ್ರಿ, ನಾನು ಮೊನ್ನೆ ಡಾಕ್ಟರ್ ಉದ್ದೇಶಪ್ಪರ ದವಾಖಾನೆಗೆ ಹೋಗಿದ್ದೆ. ಅಕಸ್ಮಾತ್ ಆಗಿ ನಿಮ್ಮ ಹೆಂಡತಿ ಮತ್ತು ಡಾಕ್ಟರ್ ಉದ್ದೇಶ ಒಬ್ಬರನ್ನೊಬ್ರು ಅಪ್ಪಿಕೊಂಡು ನಿಂತಿದ್ರು. ಅಕಸ್ಮಾತ್ ಆಗಿ ನಾನು ಬಂದದ್ ನೋಡಿ ಅಂಜಿ ಇಬ್ರು ದೂರ ಸರಿದ್ರು. ನಿಮ್ಮ ಹೆಂಡತಿ ಅಂಜಿ ಓಡಿ ಮನೆಗೆ ಹೋದಳು. ಡಾಕ್ಟ್ರ ನನ್ನ ಕೈ ಬೆಚ್ಚಗೆ ಮಾಡಿದ, ಈ ವಿಷಯ ಯಾರಿಗೂ ಹೇಳಬೇಡ ಅಂತ. ಇದು ನಮ್ಮ ಕುಲದೇವರ ಆನೆಯಾಗಿ ಸತ್ಯ ಸತ್ಯ ಸತ್ಯ. ಒಂದು ವೇಳೆ ಈ ವಿಷಯ ಸುಳ್ಳಾದರೆ? ನೋ ಚಾನ್ಸ್. ಇದು ಸುಳ್ಳಾದರೆ ನನ್ನ ತಲಿ ಬೋಳ್ಸಿ ಒಳ ಉಳ್ಳಗಡ್ಡಿ ಸರ ಕಟ್ಟಿ ಕತ್ತಿ ಮ್ಯಾಲೆ ಕೂಡ್ಸಿ ಮೆರವಣಿಗೆ ತೆಗಿರಿ. ಆಮೇಲೆ ಗುಂಡ ಹಾಕಿ ಕೊಂದು ಬಿಡ್ರಿ ಸಾವುಕಾರ. ಈಗ ಡಾಕ್ಟರ್ ಉದ್ದೇಶ ನಿಮ್ ಮನೆಗೆ ಬಂದ್ರು ಬರಬಹುದು. ಬರ್ರಿ, ನಿಮ್ಗೆ ತೋರಿಸ್ತೀನಿ. ಹಾಗಾದ್ರೆ ನಡೆ ಹೋಗೋಣ. ಬನ್ನಿ ಹೋಗೋಣ. ನನ್ನ ಹೆಂಡತಿ ಪಾಂಡತನವನ್ನು ಹೊರಗೆ ಎಳೆಯುತ್ತೇನೆ. ನಡೆ.
ನಡ್ರಿ ಮುಯ್ಯಿಗೆ ಮುಯ್ಯಿ ತೀರ್ಸ್ಕೊಂಡ್ರೆ ರಾಜಶ್ರೀ ರಾಜಶ್ರೀ ಯಾಕ್ರಿ ಅಷ್ಟೊಂದು ಸಿಟ್ಟಿನಿಂದ ಕರಿತಾ ಇದ್ರೆ ಏನಾಯ್ತೀಗ? ಏನಿಲ್ಲ, ನಾನು ಅರ್ಜೆಂಟ್ ಹುಬ್ಳಿಗೆ ಹೋಗಬೇಕಾಗಿದೆ. ನನ್ನ ಸ್ನೇಹಿತರೊಬ್ಬರಿಗೆ ಬಹಳ ಸೀರಿಯಸ್ ಅಂತೆ, ಅದಕ್ಕೆ ಅರ್ಜೆಂಟ್ ಹೋಗಬೇಕು. ಬೇಗ ನನ್ನ ಬ್ಯಾಗ್ ತಂದು ಕೊಡು. ನೀವೇನೋ ನನ್ನ ಬಿಟ್ಟು ಹೋಗ್ತೀರಾ? ಈ ಮನೆಯಲ್ಲಿ ನಾನು ಒಬ್ಳೇ ಇರ್ಬೇಕು. ಅದೇ ವಿಪರೀತ ತಲೆನೋವು ಆಗ್ಬಿಟ್ಟಿದೆ ನನಗೆ. ಅದಕ್ಕೆ ನಂತೆ ಫೋನ್ ಮಾಡಿ ಡಾಕ್ಟರ್ ಉದ್ದೇಶನನ್ನು ಕರೆಸಿಕೊಳ್ಳು. ನಾನು ನಾಳೆ ಬೇಗ ಬಂದು ಬಿಡುತ್ತೇನೆ. ಯಾವ ಡಾಕ್ಟ್ರು ಬೇಡ, ನೀವೇ ಬೇಗನೆ ಬಂದ್ಬಿಡಿ, ಅಷ್ಟೇ ಸಾಕು. ನೀನು ವಾಕ್ಯವೇ ನನಗೆ ವೇದ ವಾಕ್ಯ. ಇರಲಿ, ಬ್ಯಾಗ್ ಒಳಗಿಂದ ಬ್ಯಾಗ್ ತುಂಬಿಕೊಡು. ಬೇಗನೆ ಬಂದ್ಬಿಡಿ. ಆಯ್ತು, ನಾನು ಬರಲ್ಲ. ಬಾಯ್. ರುದ್ರೇಶ, ರುದ್ರೇಶ, ರುದ್ರೇಶ. ಡಾಕ್ಟರ್ ಬನ್ನಿ, ಕುಳಿತುಕೊಳ್ಳಿ. ಅವ್ರು ಈಗ ತಾನೇ ಊರಿಗೆ ಹೋಗಿದ್ದಾರೆ. ಅಂತೂ ನಿನ್ನ ಗಂಡ ಊರಿಗೆ ಹೋದದ್ದು ನಮ್ಮ ಸುದೈವವೇ ರಾಜಶ್ರೀ. ಯಾಕೆ ಡಾಕ್ಟ್ರೆ? ನಮ್ಮ ದೇಹಗಳೆರಡು ಒಂದಾಗಲು ನಿನ್ನ ಗಂಡನೇ ಸುಸಮಯ ಒದಗಿಸಿದಂತಾಯ್ತಲ್ಲ. ಆದ್ರೆ ಈಗ ಈ ಸಮಯ ಉಚಿತವಲ್ಲ. ಉಚಿತವಲ್ಲ, ಉಚಿತವಲ್ಲ, ಒಂದು ಉರುಳಿ ಹೋದವು 12 ವರ್ಷಗಳು. ಆದರೆ ನಿನ್ನಾಜ್ಞೆಯಂತೆ ಪ್ರತಿ ಕಾರ್ಯವೂ ಕೈಗೂಡಿಸಿಕೊಟ್ಟಾಗ ಇಂದಾದರೂ ನನ್ನಲ್ಲಿ ಒಂದಾಗುವ. ನಿಜ, ಆದ್ರೂ ಇನ್ನೂ ನಾವಿಬ್ಬರು ಒಂದಾಗಲು ಅವಕಾಶ ಇದೆ. ಇನ್ನೇನಾಗಬೇಕಾಗಿದೆ? ನಿನ್ನಿಚ್ಛೆಯಂತೆ ಜಗದೀಶನಿಗೆ ಹುಚ್ಚು ಹಿಡಿಸಿದ್ದೂ ಆಯಿತು, ಜಗದೀಶನ ಮಗಳಿಗೆ ವಿಷ ಹಾಕಿ ಕೊಂದದ್ದೂ ಆಯಿತು. ಇಷ್ಟಾದರೂ ನನ್ನ ಮನದಾಶೆ ತೀರಿಸದೆ ಹಾಗೆ ಕುಳಿತಿರುವಿಯಲ್ಲ. ಎಲ್ಲವೂ ಆಗಿರಬಹುದು, ಆದ್ರೆ ಇನ್ನೊಂದು ಕಾರ್ಯ ಸಂಪೂರ್ಣವಾಗಬೇಕಲ್ಲ. ಅದ್ಯಾವ ಕಾರ್ಯ? ಅದ್ಯಾವ ಕಾರ್ಯ ನಿಮಗೆ ಗೊತ್ತಿಲ್ವೇ? ಈ ದೇಹವನ್ನ ಮೊದಲು ಜಗದೀಶನಿಗೆ ಅರ್ಪಿಸಿದ ಮೇಲೆಯೇ ಈ ದೇಹದ ಮೇಲೆ ನಿಮಗೆ ಹಕ್ಕು ಅಂತ. ಅಂದರೆ ಅಂದ್ರೆ ಅಂದು ನಾನು ಏನು ಮಾಡಲಾರ್ದೆ ಅವನಿಗೆ ಹುಚ್ಚು ಹಿಡಿಸಿ ನನ್ನ ಆಸೆಯನ್ನ ತೀರಿಸ್ಕೊಳ್ಬೇಕು ಅಂತ ಇಟ್ಟೆ. ಆದ್ರೆ ಅಷ್ಟರಲ್ಲಿ ನನ್ನ ಗಂಡ ರುದ್ರೇಶ್ ಬಂದ್ಬಿಟ್ಟ. ಅದೇ ಸಮಯದಲ್ಲಿ ಇವನು ನನ್ನ ಕೈ ಮಾಡಲು ಬಂದಿದ್ದ ಅಂತ ಅವನ ಮೇಲೆ ಅಪವಾದ ಹೊರಿಸಿ ಆ ಮನೆಯಿಂದ ಅವನು ಹೊರಗೆ ಹಾಕ್ಬೇಕಾಯ್ತು. ರಾಜಶ್ರೀ, ನಿನ್ನ ದೇಹ ಸುಖ ಕೊಟ್ಟು ತೃಪ್ತಿ ಪಟ್ಟು ಪ್ರಾಣ ಬಿಡಬೇಕೆಂದು ಜಲ ತೊಟ್ಟ ಈ ಡಾಕ್ಟರ ಆ ಹುಚ್ಚನಂತೊಂದೊಪ್ಪಿಸುವುದೇನು ಮಹಾ. ನಾಳೆ ಬೆಂಗಳೂರಿಗೆ ಹೋಗಿ 4-6 ಜನರಿಂದ ಕೈ ಕಾಲು ಕಟ್ಟಿ ಆದರೂ ತಂದು ನಿನಗೆ ಒಪ್ಪಿಸ್ತೇನೆ. ಆದರೆ ಆ ಕಾರ್ಯ ಸಕ್ಸಸ್ ಆಗಲು ನಿನಗೆ ಅಪ್ಪಿದಾಗಲ್ಲವೇ ಅದಕ್ಕೆ ಮತ್ತಷ್ಟು ಎಮೋಷನ್. ನೀವು ಕೇಳಿದ ಮೇಲೆ ನಾನಿಲ್ಲ ಅಂತೀನಿ. ನಿನ್ನ ಗಂಡ ಷಂಡನನ್ನು ತಿಳಿದು ಮಿನ್ನಲನ್ನು ಬಯಸಿದೆಯಾ? ಹೊಯ್ಮೇಲಿ ಹಲ್ಲೆ. ನಿನ್ನ ಮೇಲಿನ ಪ್ರೀತಿ ವ್ಯಾಮೋಹದಿಂದ ಕುರುಡನಾದ ಈ ರುದ್ರೇಶ ಹೆತ್ತ ತಂದೆ ಒಡ ಹುಟ್ಟಿದ ತಮ್ಮನಲ್ಲೇ ಮನೆಯಿಂದ ಹೊರಗೆ ಹಾಕಿದ್ನಲ್ಲೇ ಪಿಶಾಚಿ. ಜಗದೀಶನ ಸುಖ ಪಡೆಯುವ ಜಾರನೆಯೇ ನನ್ನನ್ನೇಕೆ ಮದುವೆ ಮಾಡಿಕೊಂಡೆ. ಅಣ್ಣನ ಕೈ ಹಿಡಿದು ತಮ್ಮನಲ್ಲಿ ಸುಖ ಪಡೆಯುವ ಸೂಳೆ ಅಂತ ಈ ಪ್ರಪಂಚದಲ್ಲಿ ಪ್ರಶಸ್ತಿ ಪಡೆಯಬೇಕೆಂದೀಯ ರಾಕ್ಷಸಿ. ನನ್ನ ತಮ್ಮ ಮಾನವ, ನಿನ್ನಂತ ದಾನವೀಯ ತೃಷೆ ತೀರಿಸಲು ತಿರಸ್ಕರಿಸಿದವನಂದಲೇ ಪಾಪ ಅನ್ಯಾಯವಾಗಿ ಏಟು ತಿಂದು ಮನೆ ಬಿಟ್ಟು ಹೋದ. ಇಷ್ಟಾದರೂ ಅವು ನೆತ್ತಿ ತರಿಸಲು
ಈ ಉದ್ದೇಶ ಹತ್ತಿರ ಬಿದ್ದುಕೊಳ್ಳಲು ಮುಂದಾದಿಯ ರಾಕ್ಷಸಿ. ಇಷ್ಟೆಲ್ಲ ಮರುಕಟ್ಟು ಬುದ್ಧಿ ಬಂದಾಗಲಿ ಈ ನಿನ್ನ ಗಂಡನಿಗೆ ಒಂದು ತಟ್ಟು ವಿಷ ಕೊಟ್ಟು ಕೊಂದು ಬಿಡಬಾರದಾಗಿತ್ತೆ. ಇನ್ನು ನಿನಗೆ ಈ ಮನೆಯಲ್ಲಿ ಜಾಗವಿಲ್ಲ. Get out! ಅಯ್ಯೋ ಅಯ್ಯೋ ದೇವರೇ, ನಾನಂತ ಪರಮ ಪಾಪಿ ದೇವ. ಒಡ ಹುಟ್ಟಿದ ತಮ್ಮನನ್ನು ಎತ್ತು ತಂದು ಎಲ್ಲ ಮನೆಯಿಂದ ಹೊರಗೆ ಹಾಕಿದ ಪಾಪಿ ನಾನು. ಸತ್ತು ಹೋಗಬಾರದಿತ್ತೆ ದೇವ, ನಾನು ಸತ್ತು ಹೋಗಬಾರದು. ಸಮಾಧಾನ ತಗೊಳ್ರಿ. ಯಾವ ಹುತ್ತಿನ್ಯಾಗ ಯಾವ ಹಾವು ಇರ್ತೈತಿ ಅಂತ ಗೊತ್ತಾಗಂಗಿಲ್ರಿ ಸಾವುಕಾರ, ಗೊತ್ತಾಗೈತೆ. ನಾಯಿಗೆ ಯಾವಾಗ್ಲೂ ಅಡಿಗೆ ಮನೆ ತೋರ್ಸಬಾರ್ದ್ರಿ ಸಾವುಕಾರ, ತೋರ್ಸಬಾರ್ದು. ತೋರ್ಸಿದ ಈ ಉದ್ದೇಶಪ್ಪ ಡಾಕ್ಟರ್ ನಂಗೆ ಆಗ್ತೈತಿ ನೋಡ್ರಿ. ಕಡಿಸಿ ನಾನೀಗ ಏನು ಮಾಡಿಲ್ಲಪ್ಪ. ಅಳಬೇಡ್ರಿ, ಸಮಾಧಾನ ತಗೊಳ್ರಿ. ಬಣ್ಣದಲ್ಲಿ ಹೆಂಡತಿಯ ಕಂಡರೆ ಕಂಡು ನಾನು ಹೇಗೆ ಬದುಕಲಪ್ಪ. ಅಂದು ನಮ್ಮಪ್ಪನ ಮಾತಿಗೆ ಬೆಲೆ ಕೊಡದ ನಾನು ಎಲ್ಲ ಸುಮ್ಮನಾಗೆ ಬಿಟ್ಟೆ. ಕಾಣಿಸಿ ಸುಮ್ಮನಾಗಿ. ಆಯ್ತ್ರಿ ಡಾಕ್ಟರ್, ನೀವು ಸುಮ್ನಾರಿ ಸಾವುಕಾರ. ಈಗಲ್ರಿ ಏನ್ ಅಂತ ತಪ್ಪಾಗೈತಿ ಅಂತ ಇಷ್ಟು ಯೋಚನೆ ಮಾಡಕತ್ತೀರಿ. ಈಗ ನಿಮ್ಮ ಹೆಂಡತಿಗೆ ಡಾಕ್ಟರ್ ಉದ್ದೇಶಪ್ಪನ ದವಾಖಾನೆನೆ ಆಸರ. ಅವಳು ನೀವು ಈಗ ಸುಮ್ಮನ ಬಿಟ್ರಿ ಅಂದ್ರ ಜನ ನಿಮ್ಮನ್ನ ಊರ ಹೆಣ ಮಾಡ್ತಾರ್ರಿ ಸಾವುಕಾರ, ಹೆಣ ಮಾಡ್ತಾರ. ಕಳಿಸಿ ನನಗೊಂದು ತಿಳಿದಾಗಿದೆಯಪ್ಪ. ಏನು ಮಾಡಬೇಕನ್ನೋದು ನನಗೆ ಒಂದು ತಿಳಿದಾಗಿದೆ. ಸಾವುಕಾರ, ನಾ ಮಾಡ್ತೀನಿರ್ರಿ. ನನ್ನ ಮಗ ಡಾಕ್ಟರ್ ನಿಮ್ ಮನಿ ಹೆಂಗಸರಿಗೆ ಅಷ್ಟ ಅಲ್ರಿ, ಈ ಊರಾಗ ಇನ್ನೂ ಮುಕ್ಕಾಲ ಭಾಗ ಭೇಟಿ ಆಗ್ಯಾನ್ರಿ. ಅದಕ್ಕ ನನ್ನ ಮಗ ಡಾಕ್ಟರ್ ಒಂದು ಹುಚ್ಚಿಡು ಔಷಧ ಕಂಡು ಹಿಡ್ದಾನ. ಅವನಿಗೆ ಗೊತ್ತಿಲ್ದ ಆ ಔಷಧಿ ನಾ ಹೊಡ್ಕೊಂಡು ಬಂದೀನಿ. ಇನ್ನು ಅವನ ಮನೆಗೆ ಹೋಗಿ ಹೆಂಗರೆ ಮಾಡಿ ಅವನಿಗೆ ಔಷಧ ಕುಡಿಸಿ ಆ ಹುಚ್ಚ ಹಿಡಿಸ್ತೀನಿ. ಆಮ್ಯಾಗ ನಿಮ್ಮ ಹೆಂಡತಿನ ನೀವು ನೋಡ್ಕೊಡ್ರಿ, ಮುಂದ ನನ್ನ ಹೆಂಡತಿ ನಾನ್ ನೋಡ್ಕೊತೀನಿ ಅವನಿಗೆ. ಅದಕ್ಕೆ ಕಳಿಸಿ ನೀನು ಏನು ಮಾಡುವೆಯಪ್ಪ, ಏನು ಮಾಡುವೆ? ಬನ್ನಿ ಸಾವುಕಾರ, ನಾ ಹೇಳ್ತೀನಿ ಬನ್ರಿ, ನಾ ಹೋಗೋಣ ಅಂತ ಮಾಡ್ತೀನಿ. ಮುಯಿ ತೀರ್ಸ್ಕೊಂಡ್ರೆ ಆಯ್ತು. ಕಳಿಸಿ ನೀನೇಯಪ್ಪ ನನ್ನ ಪಾಲಿನ ದೇವರು. ತೆಗೆದುಕೊಳ್ಳಪ್ಪ, ಈ ಕೆಲಸಕ್ಕೆ ತೆಗೆದುಕೊಳ್ಳಪ್ಪ ಈ ಹಣವನ್ನು. ಇರ್ಲಿ ಸಾವುಕಾರ, ನೀವೇನು ಹುಚ್ಚರಿದ್ರಿ ನೇನ್ರಿ, ಹಿಂಗ ಕಳಕತ್ತೀರಿ ಸಣ್ಣ ಹುಡುಗರಂಗ. ಇರ್ಲಿ ಬರ್ರಿ, ನಾ ಮಾಡ್ತೀನಿ ಬರ್ರಿ.